ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ತಾಲೂಕಿಗೂ ಕೂಡ ಹೇಮಾವತಿಯ ನೀರು ಹರಿಸುವ ಎಕ್ಸ್‌ಪ್ರೆಸ್ ಕೆನಾಲ್ ಯೋಜನೆ, ಅದಕ್ಕೆ ಕರೆಯುವಂಥದ್ದು ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಫೀಡರ್ ಯೋಜನೆ ಅಂತ ಪೂರ್ತಿಯಾಗಿ ತುಮಕೂರಿನ ಇವತ್ತು ಗುಬ್ಬಿ ತಾಲೂಕಿನ ನಿಟ್ಟೂರು ಬಳಿಯ ಸಂಕಾಪುರದಲ್ಲಿ ಬೃಹತ್ ಹೋರಾಟವನ್ನು ಮಾಡಿದರು. ಕಾರಣ ಅಲ್ಲಿ ಅದನ್ನು ನಡೆಸ್ತಾ ಇರುವಂಥ ಕಾಮಗಾರಿ ನಿಷೇಧಾಜ್ಞೆ ನಡುವೆಯೂ ಕೂಡ ಸಾವಿರ ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಬಿಜೆಪಿ ಶಾಸಕರಾದ ಸುರೇಶ್ ಗೌಡ, ಜ್ಯೋತಿ ಗಣೇಶ್ ಅವರು, ಮಠಾಧಿಪತಿಗಳು ಕೂಡ ಸಾಥ್ ಕೊಟ್ಟರು. ಹೋರಾಟಗಾರನ ವಶಕ್ಕೆ ಪಡೆಯೋಕೆ ಪೊಲೀಸರು ಪ್ರಯತ್ನ ಮಾಡಿದ್ರು, ಬಟ್ ಯಾವುದು ಕೂಡ ಸಕ್ಸಸ್ ಆಗಲಿಲ್ಲ. ರೈತರನ್ನ ಬಂಧಿಸಿ ಇಡಲಾಗಿದ್ದ ಬಸ್ ಟೈರ್ನ ಗಾಳಿ ಬಿಟ್ಬಿಟ್ರು. ಪೊಲೀಸರ ವ್ಯಾನ್ಗೂ ಕೂಡ ಮುತ್ತಿಗೆ ಹಾಕಿದ್ರು. ಹೇಮಾವತಿ ನದಿ ತುಮಕೂರು ಜನರ ಜೀವ, ನಮ್ಮ ಜೀವವನ್ನ ತೆಗೆದುಕೊಂಡು ಹೋಗೋಕೆ ನಾವು ಬಿಡಲ್ಲ ಅಂತ ರೈತರು ಸರ್ಕಾರ ಮತ್ತು ಡಿಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರಿದ್ರು. ರೈತರ ಪ್ರತಿಭಟನೆ ತೀವ್ರವಾಯಿತು. ತುಮಕೂರು ಜಿಲ್ಲಾಡಳಿತ ಕಾಮಗಾರಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ರು. ಆದಾಗ್ಯೂ ಕೂಡ ರೈತರು ಕ್ಯಾನಲ್ ಮುಚ್ಚೋಕೆ ಮುಂದಾದರು. ಪೊಲೀಸರು ತಡೆದರು. ಒಂದಿಷ್ಟು ವಾಕ್ಸಮರ ಆಯಿತು. ಪ್ರತಿಭಟನಾಕಾರರು ಕಲ್ತೂರಿದ್ರು. ಸಿಪಿಐಗಳಾದಂಥ ಲೋಹಿತ್ ವೆಂಕಟೇಶ್ಗೆ ಗಾಯ ಆಯಿತು. ಇನ್ನು ಯೋಜನೆ ಕೈಬಿಡೋಕೆ ಬಿಜೆಪಿ ಶಾಸಕ ಸುರೇಶ್ ಗೌಡ 1 ತಿಂಗಳ ಗಡುವನ್ನು ಕೊಟ್ಟಿದ್ದಾರೆ. ಅಲ್ಲೂ ಜಾಗನೇ ಸಿಕ್ಲಿಲ್ಲ ಡಿಕೆ ಶಿವಕುಮಾರ್ ಅವ್ರಿಗೆ. ಇರಿಗೇಷನ್ ಕೊಟ್ಟವರ ನೀರು ಇರಿಗೇಷನ್ ಇಲ್ಲ, ಕುಡಿಯಕ್ ನೀರಿಲ್ಲ. ತುಮಕೂರು ಬೆಳೀತಾ ಐತೆ, ನೀರು ಎಲ್ಲಿಂದ ಕೊಡ್ತಾರೆ ಕುಡಿಯಕ್ ನೀರು? ನಾವು ಯಾವುದೇ ಕಾರಣಕ್ಕೂ ಈ ನೀರು ಬಿಡಲ್ಲ. ಪ್ರಾಣ ಬರೀ ಗುಬ್ಬಿ ತಾಲೂಕ್ನವ್ರು ಬಂದಿದೀವಿ. ಇನ್ನ ತುರುವೇಕೆರೆಯವರು, ಶಿರಾ ತಾಲೂಕ್ನವರು, ಚಿಕ್ಕನಾಯಕನಹಳ್ಳಿಯವರು, ಕುಣಿಗಲ್ನವರು ಎಲ್ಲಾ ತಾಲೂಕಿನ ಜನ ಬಂದ್ರೆ ಇವ್ರು ಏನು ಮಾಡಕ್ಕಾಗಲ್ಲ. ಅಷ್ಟು ಜನಸಂಖ್ಯೆ ಇದೆ. ಒಂದೊಂದು ರಕ್ತನೂ ಕೊಡಕ್ಕೆ ನಾವು ರೆಡಿ ಇದೀವಿ ನೀರಿಗೋಸ್ಕರ. ನೀರಿಗಾಗಿ ಜಿಲ್ಲಾಧಿಕಾರಿಗಳು ವರ್ಕ್ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿ ಅವರೇ ಇವತ್ತು ಹೇಳಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ತಿಂಗಳೊಳಗಡೆ ಟೈಮ್ ಫ್ರೇಮ್ ಕೊಟ್ಟಿದೀವಿ ನಾವು. ನಾನು ಹೇಳಿದೀನಿ ಈಗಲೇ ಸ್ಯಾಂಪಲ್ ಇದು ಅಂತ. ನಾವು ಕಾನೂನನ್ನ ಕೈ ತಗೊಂಡಿಲ್ಲ. ನಾವು ಇಲ್ಲಿವರೆಗೂ ಶಾಂತವಾಗಿ ಇದ್ದೇವೆ, ಗಾಂಧಿ ಮಾರ್ಗದಲ್ಲೇ ಹೋಗ್ತಾ ಇದ್ದೇವೆ. ಏನಿದು ಅಂತಂದ್ರೆ ಹಾಸನದ ಗೊರೂರು ಜಲಾಶಯದಿಂದ ನೀರು ತರುವಂತಹ ಯೋಜನೆ ಇದು. ಅದು ಯಾವ ರೀತಿ ಅಂತಂದ್ರೆ, ಮೂಲ ಯೋಜನೆಯ ಪ್ರಕಾರ ತುಮಕೂರು ಶಾಖಾ ಕಾಲುವೆಗೆ 1581 ಕ್ಯೂಸೆಕ್ ನೀರು ಹಂಚಿಕೆ ಆಗುತ್ತೆ. ಅಂದ್ರೆ ಅಷ್ಟೇ ಅಲ್ಲ, ಅದು ಚಿಕ್ಕ ಪ್ರಮಾಣ ಅದಲ್ಲ. ಹರಿಯುವಂಥ ನೀರಿನ ಪ್ರಮಾಣ 70-72 ಕಿಲೋಮೀಟರ್ ಹರಿಯುತ್ತೆ. ತುರುವೇಕೆರೆ, ಗುಬ್ಬಿ, ತುಮಕೂರು ಗ್ರಾಮಾಂತರಕ್ಕೆ 901 ಕ್ಯೂಸೆಕ್ ನೀರು ಹಂಚಿಕೆ. ಅದು ಆ್ಯಕ್ಚುಲಿ 24 TMC ಅಂತಿರೋದು. ಒಂದು ವರ್ಷಕ್ಕೆ ಇಷ್ಟು ನೀರು ಹಂಚಿಕೆ. ಯಾವ್ಯಾವ ತಾಲೂಕುಗಳಿಗೆ ಎಷ್ಟು ಹಂಚಿಕೆ ಅನ್ನುವಂಥದ್ದು ಲಿಸ್ಟ್ ಇರೋದದು. ಸೊ ಕುಣಿಗಲ್ ತಾಲೂಕಿಗೆ 388 ಕ್ಯೂಸೆಕ್ ನೀರು ಹರಿಯುವಂಥ ವಿಚಾರದಲ್ಲಿ ಹೇಳ್ತಾ ಇದ್ದೀವಿ ನಿಮಗೆ. ಈಗ ತುಮಕೂರು ಕುಣಿಗಲ್ ಮೂಲಕ ಮಾಗಡಿಗೆ ನೀರು ಹರಿಸುವಂಥ ಉದ್ದೇಶ. ಈ ಯೋಜನೆಯಿಂದ ಗುಬ್ಬಿ ಮತ್ತು ಚಿಕ್ಕನಾಯಕನಹಳ್ಳಿ, ತುಮಕೂರು ಗ್ರಾಮಾಂತರ, ಮಧುಗಿರಿ, ಶಿರಾಗ ಸಮಸ್ಯೆ ಆಗುತ್ತೆ ಅನ್ನುವಂಥ ವಾದ ರೈತರದ್ದಿದೆ. ಸೊ ಅದರ ಮಧ್ಯದಲ್ಲಿ ಈಗ ಮಾಗಡಿಯ ಶ್ರೀರಂಗ ಏತ ನೀರಾವರಿಗೆ ಹೇಮಾವತಿ ನೀರು ಹಂಚಿಕೆಯಾಗಿಲ್ಲ. ಮಾಗಡಿಗೆ 0.6 TMC ನೀರು ಇರೋದು. ನೀರು ನಿಗದಿಯಾಗಿದ್ರೆ ನೇರವಾಗಿ ಗೊರೂರು ಡ್ಯಾಮ್ನಿಂದ ತಗೊಳ್ಳಿ ಅಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈಗ ಲಭ್ಯ ಇರೋ ನೀರನ್ನು ಹೊಸ ಪ್ರದೇಶಕ್ಕೆ ಹಂಚಿಕೆ ಹೇಗೆ ಸಾಧ್ಯ ಅನ್ನುವಂಥ ವಾದ. ಸೊ ಸರ್ಕಾರಕ್ಕೆ ರೈತರು ಹಾಗೂ ತಾಂತ್ರಿಕ ತಜ್ಞರು ಈಗ ಪ್ರಶ್ನೆಯನ್ನ ಎತ್ತಾ ಇದ್ದಾರೆ. ಈ ಲೆಕ್ಕದ ಪ್ರಕಾರ ನೋಡೋದಾದ್ರೆ, ಒಂದು ಮಾಹಿತಿ ಕೊಡೋದಾದ್ರೆ 24 TMC ನೀರು ಪ್ರತಿ ವರ್ಷಕ್ಕಿದೆ. ಅದರಲ್ಲಿ ತಿಪ್ಟೂರಿಗೆ 1.69 TMC ನೀರಿದೆ. ತುರುವೇಕೆರೆಗೆ 5.47 TMC ನೀರಿದೆ. ಚಿಕ್ಕನಾಯಕನಹಳ್ಳಿಯಲ್ಲಿ 0.86 TMC ನೀರು, ಗುಬ್ಬಿಗೆ 4.92 TMC, ತುಮಕೂರಿಗೆ 2.81 TMC ನೀರು, ಚನ್ನರಾಯಪಟ್ಟಣಕ್ಕೆ 3.74 TMC, ನಾಗಮಂಗಲಕ್ಕೆ 4.18 TMC, ಶಿರಾ ಕಳ್ಳಂಬೆಳಕ್ಕೆ 0.90 TMC, ಕುಣಿಗಲ್ಗೆ 3.30 TMC ನೀರಿರೋದು. ಮಾಗಡಿಗೆ 0.67 TMC ಅಂತ ಕನ್ಸಿಡರ್ ಮಾಡಿದರೆ. ಇದು ವರ್ಷದ ಲೆಕ್ಕವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಈಗಿರುವಂಥ ಲೆಕ್ಕಾಚಾರಗಳ ಪ್ರಕಾರ. ಸೊ ಇನ್ನು ಹಲವರು ವಿಚಾರದಲ್ಲಿ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ನಾಯಕರು ನೋಡಿ. ನಾನು ಆದರೆ ಈ ತರದ ಶಿವಕುಮಾರನ್ನ ನನ್ನ ಜೀವನದಲ್ಲಿ ನೋಡಿಲ್ಲ. ಎಲ್ಲ ಒಂದ್ ಕಡೆ ಮಾಗಡಿ, ರಾಮನಗರ, ಕನಕಪುರಕ್ಕೆ ಉದ್ಧಾರ ಮಾಡ್ತಾ ಇದ್ದೀರಿ. ಇದು ನಿಮಗೆ ಶೋಭೆ ತರೋದಲ್ಲ. ಯಾರು ಇವತ್ತು ಅವನ ಹತ್ರ ಇದ್ದಾರೆ ತಾಂತ್ರಿಕ ತಜ್ಞರು, ಇವರೇ ಹಿಂದೆ ರಿಪೋರ್ಟ್ ಕೊಟ್ಟವ್ರೆ. ಹೇಮಾವತಿ ನೀರು ಡಿಕೆ ಶಿವಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಡಿಕೆ ಶಿವಕುಮಾರ್ ರಾಮನಗರದ ಅಥವಾ ಕನಕಪುರದ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪರಮೇಶ್ವರ್ ಮತ್ತು ರಾಜಣ್ಣ ಅವರಿಗೂ ಯಾವುದೇ ಹಿತಾಸಕ್ತಿ ಇಲ್ಲ. ಹಠಮಾರಿತನಕ್ಕೆ ಮತ್ತೊಂದು ಹೆಸರು ಡಿಕೆ ಶಿವಕುಮಾರ್ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಈ ಹಠ ಬಿಟ್ಟು ಜನರಿಗೆ ನ್ಯಾಯ ಕೊಡಬೇಕು ಅನ್ನೋ ದಾರಿಯಲ್ಲಿ ಹೋದ್ರೆ ಸರ್ಕಾರ ತೀರ್ಮಾನ ತಗೊಂಡು 1,000 ಕೋಟಿ ರೂಪಾಯಿ ಮಂಜೂರು ಮಾಡಿ ಕೆಲಸ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅನುಮತಿಯನ್ನ ಕೊಟ್ಟಿದೆ ಸರ್ಕಾರ. ಬಿಜೆಪಿಯವರು ಅದನ್ನ ನಿಲ್ಲಿಸಬೇಕು, ಮಾಡಿಕೊಡುದು ಅವೈಜ್ಞಾನಿಕ ಅಂತ ಹೇಳಿದ್ರು. ಅವ್ರಿಗೂ ಮಾನಸಿಕವಾಗಿ ಎಲ್ಲ ಶಾಸಕರು ಗೊತ್ತಿದೆ. ಸುರೇಶ್ ಗೌಡರು ಮಾತಾಡಿದ್ದಾರೆ, ಅವರು ಹೇಳಿದ್ದಾರೆ ನಮ್ಗೆ ಅರಿವಿದೆ ಅಂತ ಹೇಳಿದ್ದಾರೆ. ಪಾಪ ಏನೋ ಅವ್ರು ಹೋರಾಟ ಮಾಡ್ತಾರೆ, ಹೋರಾಟ ಮಾಡೋದು ನಾನು ತಪ್ಪು ಅಂತ ಹೇಳಲ್ಲ. ಎಲ್ಲ ನಮ್ಮ
ತುಮಕೂರಲ್ಲಿ ಎಕ್ಸ್ಪ್ರೆಸ್ ಕೆನಲ್ ವಿರೋಧಿಸಿ ದೊಡ್ಡ ಹೋರಾಟ ನಡೀತಾ ಇದೆ ಸರ್. ಹೇಳಿದೀವಿ ನೋಡಿಯಪ್ಪ, ಯಾರು ಪ್ರಾಜೆಕ್ಟ್ಗೆ ಅಡ್ಡಿಪಡಿಸ್ತಕ್ಕಂಥ ಕೆಲಸ ಆಗಬಾರ್ದು ಪ್ರಾಜೆಕ್ಟ್. ಅದಕ್ಕೆ ಅದರಲ್ಲಿ ಏನು ಸಮಸ್ಯೆ. ನಮ್ಮ ಚಾನೆಲ್ ಮುಖ್ಯಸ್ಥರಾಗಿರುವಂತಹ ಹಿರಿಯ ಪತ್ರಕರ್ತರು HR ರಂಗನಾಥ್ ಸರ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್, ಈ ವಿಚಾರದಲ್ಲಿ ಇದನ್ನ ರಾಜಕೀಯ ಅಂತ ನೋಡಬೇಕು ಅಥವಾ ನಿಜವಾಗಿಯೂ ಕೂಡ ಈ ವಿಚಾರದಲ್ಲಿ ತುಮಕೂರಿನ ಜನ ಸಮಸ್ಯೆನ ಎದುರಿಸಬೇಕಾಗತ್ತ ಸರ್? ಎರಡೂ ಇರ್ಬೋದೇನೋ, ನಮಗ್ ಗೊತ್ತಿಲ್ಲ. ರಾಜಕೀಯ ಯಾವ್ದ್ರಲ್ಲಿ ಇರಲ್ಲ ಅಂತ ಕೇಳಬೇಡಿ, ಎಲ್ಲಾದ್ರಲ್ಲೂ ಇರುತ್ತೆ. ಈಗ ಆಪರೇಷನ್ ಸಿಂಧೂರಲ್ಲಿ ರಾಜಕೀಯ ಇಲ್ವಾ? ಎಸ್. ಹಂಗೆ ಎಲ್ಲಾದ್ರಲ್ಲೂ ರಾಜಕೀಯ ಇರುತ್ತೆ. ಅದನ್ನ ಇರಬಾರ್ದು ಅಂತ ನಾನು ಹೇಳಕ್ಕಾಗಲ್ಲ. ಓಕೆ. ಬಟ್ ನೀರಿನ ಅವೈಲಬಿಲಿಟಿ ವಿಚಾರದಲ್ಲಿ ಇದು ತುಮಕೂರಿನ 4-5 ಕ್ಷೇತ್ರಗಳಿಗೆ ಅನ್ವಯಿಸತ್ತೆ ಅನ್ಸತ್ತು. ಎಸ್ ಎಸ್ ಸರ್. ಇನ್ನೊಂದು 3-4 ಕ್ಷೇತ್ರಕ್ಕೆ ಅದು ಅನ್ವಯಿಸಲ್ಲ. ಈಗ ಹೌದು, ಇಡೀ ತುಮಕೂರು ಜಿಲ್ಲೆ ಇದು ನಮ್ಮ ಸಮಸ್ಯೆ ಅಂತ ನೋಡಿದ್ರೆ ರಾಜಕೀಯವಾಗಿ ಕಾಂಗ್ರೆಸ್ಗೆ ಸಮಸ್ಯೆ. 4 ಕ್ಷೇತ್ರ ನೋಡಿದ್ರೆ ಅವರು ರಾಜಕೀಯವಾಗಿ ಅದನ್ನ ನಿಭಾಯಿಸಕ್ ಹೋಗ್ತಾರೆ ಅವರು. ಓಕೆ. ಆನ್ ಟೆಕ್ನಿಕಲ್ ಸೈಡ್, ತಾಂತ್ರಿಕವಾಗಿ ಹೇಳಬೇಕು ಅನ್ನೋದಾದ್ರೆ, ನೀರು ಈಲ್ಡ್ ಅಂದ್ರೆ ಹೇಮಾವತಿಯನ್ನ ಈಲ್ಡ್ ಏನಿದೆ, ವಾಟರ್ ಈಲ್ಡ್, ಅದು ಇವರು ಕೊಡೋ ಅಷ್ಟು ಇದೆಯೋ ಇಲ್ವೋ ಆ ಟೆಕ್ನಿಕಲ್ ರಿಪೋರ್ಟ್ ನನಗ್ ಕೊಟ್ಟಿಲ್ಲ, ನಮಗ್ ಕೊಟ್ಟಿಲ್ಲ ಇವರು. ಹಾಗಾಗಿ ನಮಗ್ ಗೊತ್ತಿಲ್ಲ ಇದ್ರದ್ದು ಈಲ್ಡ್ ಏನು ಅಂತ. ಪ್ರಪಂಚಾದ್ಯಂತ ಒಂದಾಗಿದೆ, ನನಗೆ ಗೊತ್ತಿಲ್ಲ ಇಲ್ಲಿ ತುಮಕೂರ್ಲಿ ಏನಾಗಿದೆ ಅಂತ. ಅದೇನು ಅಂದ್ರೆ ಎಲ್ಲ ನದಿ ಪಾತ್ರಗಳಲ್ಲಿನ ಈಲ್ಡ್ ಏನಿದೆ ಅಂದ್ರೆ ಒಟ್ಟು ನೀರಿನ ಲಭ್ಯತೆ ಪ್ರಮಾಣ ಅದು ಇಳೀತಾ ಇದೆ. ಎಲ್ಲೂ ಏರ್ತಿಲ್ಲ, ಇಳೀತಿದೆ ಎಲ್ಲಾ ಕಡೆ. ಹಾಗಾಗಿ ನನಗೆ ಇಲ್ಲಿದು ಗೊತ್ತಿಲ್ಲ. ಇನ್ನು 3ನೇದು ರಾಜ್ಯ ಹಾಗೂ ಜನರ ವಿಚಾರ. ಇದು ಕರ್ನಾಟಕದ ವಿಚಾರ, ಯಾರ್ದೋ ಜೊತೆ ಫೈಟಿಂಗ್ ಅಲ್ಲ. ಇದು ನಮ್ಮವರೇ ನೋಡ್ತಾ ಇರೋದು, ನಮ್ಮವರೇ. ಹಾಗಾಗಿ ಇದ್ರಲ್ಲಿ ಈಲ್ಡ್ ಇದ್ದರೆ ನಾ ಹೇಳ್ತಿರೋದು ಕೂತ್ಕೊಂಡು ಅದನ್ನ ಬಗೆಹರಿಸ್ಬೇಕು. ಕೂತ್ಕೊಂಡು, ಯಾಕಂದ್ರೆ ನಮ್ ಜನನೇ ಅಲ್ವಾ, ಈ ಕಡೆಯವರು ನಮ್ ಜನನೇ, ಆ ಕಡೆಯವರು ನಮ್ ಜನನೇ. ಅದು ಅಥವಾ ಯಾವಾಗ ಈಲ್ಡ್ ಇರುತ್ತೆ ಆವಾಗ ನೀರು ಸಿಗತ್ತೆ, ಈಲ್ಡ್ ಇಲ್ದಿದ್ದಕ್ಕ ಕೊಡಲ್ಲ ಅಂತ ಏನೋ ಒಂದನ್ನ ಬಗೆಹರಿಸ್ಕೋಬೇಕು. ಅದನ್ನ ತುಂಬಾ ಜಗಳ ಮಾಡ್ಕೊಳಕ್ ಹೋಗ್ಬಾರ್ದು. ಯಾಕಂದ್ರೆ ವಿಪರೀತ ಜಗಳ ಮಾಡ್ಕೊಂಡ್ಬಿಟ್ರೆ ಈ ಅವಕಾಶನ ಕಾಯ್ತಿರೋ 3ನೇ ಪಾರ್ಟಿ ಯಾರು ಒಬ್ರು ಸುಮ್ನೆ ಕಿರಿಕ್ ಮಾಡ್ಕೊಂಡು ಮೂಗ್ ಹಾಕೋ ಚಾನ್ಸ್ ಇದೆ. ಅದು ಸಾಧ್ಯತೆ ಕಾಣಿಸುತ್ತೆ ಸರ್. ಹಾಗಾಗಿ ಇವರು ಅದನ್ನ ಮಾಡಬೇಕು. ನನ್ನ ಪ್ರಕಾರದಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಅದು. ಬಟ್ ಈಗ ಅದು ಬಿಟ್ಟು ನೀವೇನ್ ಮಾಡ್ತೀರಾ, ಮಾಡ್ಕೊಳ್ಳಿ, ನಾವು ಮಾಡ್ತೀವಿ ಅಂತೆಲ್ಲ ಮಾಡೋದಿದೆಯಲ್ಲ, ಅದು ಬಂಡಾಟದ ಪರಮಾವಧಿ ಆಗತ್ತೆ. ಬಟ್ ಈ ತಿಪ್ಪಗೊಂಡನಹಳ್ಳಿ ಜಲಾಶಯ ವಿಚಾರ ಮಾತಾಡ್ತಾರೆ ಸರ್, ಮಾರ್ಕೋನಹಳ್ಳಿ ಜಲಾಶಯದ ಬಗ್ಗೆ ಮಾತಾಡ್ತಾರೆ, ಮಂಚನಬೆಲೆ ಜಲಾಶಯದ ಬಗ್ಗೆ ಮಾತಾಡ್ತಾರೆ. ಈ ನೀರನ್ನ ಬಳಕೆ ಮಾಡ್ಕೊಳ್ಳಿ ಮಾಗಡಿಗೆ, ಯಾಕೆ ನಮ್ಮ ಕಡೆಯಿಂದ ಕಿತ್ಕೊಳ್ತೀರಾ ಅನ್ನುವಂತ ವಾದ ಬರುತ್ತೆ ಸರ್. ಎಲ್ಲ ಕಡೆಯಿಂದಾನು ಹಾಗೆ ಇರುತ್ತೆ. ಅಲ್ಟಿಮೇಟ್ಲಿ ನೋಡ್ರಿ, ಹೇಮಾವತಿ ನೀರನ್ನ ತುಮಕೂರು ತಂದಿದ್ದೇ ದೊಡ್ಡ ಸಾಹಸ ನನ್ನ ಪ್ರಕಾರ. ಆ ದಿನ ದೇವೇಗೌಡರಾಗ್ಲಿ, JDS ಪಕ್ಷದ ಕೆಲವು ಇತರೆ ಮುಖಂಡರುಗಳಾಗ್ಲಿ ಇವರೆಲ್ಲ ಒಪ್ಪಿರ್ಲಿಲ್ಲ ಅದನ್ನ. ಅದೇನೋ ದೊಡ್ಡ ಸಾಹಸ ಮಾಡ್ಕೊಂಡು ತಂದಿದ್ದಾರೆ. ಈಗ ಅದನ್ನ ನೀವು ಮತ್ತೆ ಇನ್ನೊಂದು ಊರಿಗೆ ಅಂತ ಹೇಳ್ತಾ ಇದ್ದೀರಿ. ಇದು ಮಾಗಡಿ ಒಂದೇ ಅಲ್ಲ, ರಾಮನಗರ ಅಂತ ಹೇಳ್ತಿರೋದ್ರಿಂದ ಹೆಚ್ಚು ಗಲಾಟೆ ಇದ್ದಂಗಿದೆ ಇದು. ಅಲ್ವಾ? ಹೌದು ಸರ್. ಇದೇ ರೀತಿಯ ಗಲಾಟೆನ ಈಗ ಎತ್ತಿನ ಹೊಳೆಗೆ ಅಲ್ಲಿಯವ್ರು ಮಾಡ್ಲಿಲ್ವಾ? ಅಲ್ಲೂ ಆಯ್ತು. ನೀವ್ ಯಾಕೆ ತಗೊಂಡೋಗ್ತೀರಿ ನಮ್ ನೀರನ್ನ ಅಂತ. ಇದು ಎಂಡಿಲ್ಲ. ಈಗ ನಾಳೆ ಒಂದಿನ ಇದ್ದಕ್ಕಿದಂತೆ ಕೃಷ್ಣಾ ನೀರನ್ನ ದಕ್ಷಿಣ ಕರ್ನಾಟಕದ ಭಾಗಕ್ಕೆ ತರಬೇಕು ಅಂತ ಯಾರೋ ಒಬ್ಬರು ಪ್ರಪೋಸಲ್ ಹಾಕ್ತಾರಪ್ಪ, ಹಗ್ಲು ಗಲಾಟೆ ಆಗತ್ತೆ ಅಲ್ವಾ? ಹೌದು ಸರ್. ಹಾಗಾಗಿ ನೀರಿಗೋಸ್ಕರ ಭಾರತ ಪಾಕಿಸ್ತಾನದ ಮಧ್ಯಾಹ್ನ ನೀರಿನ ವಿಚಾರದಲ್ಲಿ ನಡೆಯಬಹುದು ಅಂತಂದ್ರೆ ಇಲ್ಲಿ ನಡೆಯಲ್ವೇನ್ರಿ? ನೀರೇ ವಾರೇ ಅಂತಂದ್ರೆ ಜನಾನೇ ಎಲ್ಲಾ ಕಡೆ. ನಮ್ದೇ ಆಗಿರೋದ್ರಿಂದ ನಾವು ಕೂತ್ಕೊಂಡು ಬಗೆಹರಿಸ್ಬೇಕು. ಬಟ್ DCM ಅದನ್ನ ಅಧಿಕಾರ ಇದೆ, ನನಗೆ ಗೊತ್ತಿದೆ ಏನ್ ಮಾಡ್ಬೇಕು ಅಂತ, ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಮಾಡಬಾರ್ದು. ಅಷ್ಟೇ ಕರೆದು ಕೂತ್ಕೊಂಡು ಮಾತಾಡಿ ಸಮಸ್ಯೆ ಬಗೆಹರಿಸಬೇಕು. ಸರ್, ಇನ್ನು ಕಮಲ್ ಹಾಸನ್ ಒಂದು ಸ್ಟೋರಿ ಇದೆ ಸರ್, ಇವತ್ತು ಶಿವರಾಜ್ ಕುಮಾರ್ ಅವ್ರು ಮಾತಾಡಿದ್ದು, ಅದನ್ನು ನೋಡ್ಬಿಟ್ಟು ನಿಮ್ಮ ಹತ್ರನೇ ಬರ್ತೀನಿ ಸರ್.
ಸೊ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತ ಕ್ಷಮೆ ಕೇಳದೆ ದರ್ಪವನ್ನು ಮೆರಿತಾ ಇರುವಂಥ ಕಮಲ್ ಹಾಸನ್ ಬಗ್ಗೆ ನಟ ಶಿವರಾಜ್ ಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಹೇಳಿದ ಮಾತನ್ನು ನಾನೇನು ಸಮರ್ಥನೆ ಮಾಡಿಕೊಳ್ಳಲ್ಲ. ಆ ಸಂದರ್ಭದಲ್ಲಿ ಏನು ಮಾತನಾಡಿದ್ದಾರೆ ಅಂತ ನನಗೆ ಸ್ಪಷ್ಟವಾಗಿ ಕೇಳಲಿಲ್ಲ. ಕಮಲ್ ಹಾಸನ್ ಮಾತಿನ ಬಗ್ಗೆ ಅವರನ್ನೇ ಪ್ರಶ್ನೆ ಮಾಡಿ ಅಂತ ಶಿವಣ್ಣ ಹೇಳಿದ್ದಾರೆ. ಇನ್ನು ಕಮಲ್ ಹಾಸನ್ ಕ್ಷಮೆ ಕೇಳದಿದ್ರೆ ಸಿನಿಮಾ ಬ್ಯಾನ್ ಮಾಡ್ತೀವಿ ಅಂತ ಸಚಿವ ತಂಗಡಿಗೆ ಪುನರುಚ್ಚರಿಸಿದ್ದಾರೆ. ಜೂನ್ 5ನೇ ತಾರೀಕಿಗೆ ಕಮಲ್ ಹಾಸನ್ ಸಿನಿಮಾ ರಿಲೀಸ್ ಆಗಲ್ಲ ಅಂತ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಹೇಳಿದ್ದಾರೆ. ತಮಿಳುನಾಡು ಗಡಿ ಪ್ರದೇಶ ಆನೇಕಲ್ ತಾಲೂಕು ಒಳಗೊಂಡಂತೆ ಬೆಂಗಳೂರಿನ ಅನೇಕ ಕಡೆ ಕಮಲ್ ವಿರುದ್ಧ ಪ್ರತಿಭಟನೆಗಳು ಆಗಿದೆ. ಇನ್ನು ತಮಿಳು ಚಿತ್ರರಂಗ ಕಮಲ್ ಪರವಾಗಿ ನಿಂತ್ಕೊಂಡಿದೆ. ನಿಜವಾದ ಉದ್ದೇಶ ಕನ್ನಡಿಗರು ಅರಿಬೇಕು ಅಂತೆಲ್ಲ ಮಾತನಾಡಿದ್ದಾರೆ. ಆಂದೋಲನವು ಸಿನಿ ಜಗತ್ತಿನ ಕರಾಳ ದೃಷ್ಟಾಂತವನ್ನ ಆಗಿಬಿಡಬಹುದು ಅಂತ ಎಚ್ಚರಿಸಿದ್ದಾರೆ. ಮದರ್ ಟಂಗ್ ಕನ್ನಡ ಇಸ್ ದ ಫಸ್ಟ್ ಪ್ರಯಾರಿಟಿ, ನೋ ಡೌಟ್ ಅಬೌಟ್ ಇಟ್. ಐ ಹ್ಯಾವ್ ಬೀನ್ ಟೋಲ್ಡ್ ಆಲ್ರೆಡಿ, ಐ ಹ್ಯಾವ್ ಟೋಲ್ಡ್ whenever the issue comes, basically for Karnataka, I am the first person to be there because I should not tell them. He's a senior actor and I am the biggest fan of him, but I am saying it's for me the Kannada is ಅದು ಅವ್ರು ಕೇಳಬೇಕು. ಅವತ್ತು ಬಂದಿದ್ರು ಅವರು, ಅವತ್ತೇ ಕೇಳ್ಬೋದಾಗಿತ್ತು, ಎಲ್ಲ ಸಾಲ್ವ್ ಆಗೋದು. ಐ ಡಿ ನಾಟ್ ನೋ ವಾಟ್ ವಾಸ್ ಗೋಯಿಂಗ್ ಆನ್, ವಾಟ್ ವಾಸ್ ಹಿಯರಿಂಗ್. ನಮ್ಮ ತಂದೆ ಗೊತ್ತು ನಾ ಯಾರು, ಕರ್ನಾಟಕ ಜನತೆ ಗೊತ್ತು, ನಾರ್ಮಲ್ ಪೀಪಲ್ಸ್ ಗೊತ್ತು ನಾನು ಏನು. ಕನ್ನಡದ ವಿಚಾರದೊಳಗೆ ಯಾರೇ ಪರಭಾಷೆ ನಟರು ಬಂದು ದಿಮಾಕದ ಮಾತನ್ನ ಮಾತಾಡಿದ್ರೆ ನಾವು ಸಹಿಸ್ಕೊಳಂಗಿಲ್ಲ. ಕ್ಷಮೆ ಕೇಳಲಿಲ್ಲ ಅಂದ್ರೆ ಸಿನಿಮಾನು ಬ್ಯಾನ್ ಮಾಡುವಂತ ಕೆಲಸ ಆಗತ್ತೆ. ಅವರು ಹಿರಿಯ ನಟರು. ಶಿವರಾಜ್ ಕುಮಾರ್ ಬಗ್ಗೆ ಅವರು ಏನು ಇವತ್ತಿನ ದಿನ ನಮಗೆ ಸಾರಿ ಹೇಳ್ದೇ ಇದ್ರೆ ಖಂಡಿತ ಮೂವಿ ಇರೋದಿಲ್ಲ ಕರ್ನಾಟಕದಲ್ಲಿ. ವಿತರಕರಾಗ್ಬೋದು, ರಿಲೀಸ್ ಮಾಡಲ್ಲ ಅಂತ ಅವರು ನಿಲುವು. ಓಕೆ ಸರ್, ರಂಗನಾಥ್ ಸರ್ ಹಾಗೆ ಸಂಪರ್ಕದಲ್ಲಿದ್ದಾರೆ. ಸರ್, ಈಗ ಶಿವರಾಜ್ ಕುಮಾರ್ ಅವರು ನೀವು ಅವರನ್ನೇ ಹೋಗಿ ಕೇಳಿ ಅಂತ ಇವ್ರು ಸ್ಟ್ಯಾಂಡ್ ಕ್ಲಿಯರ್ ಮಾಡ್ತಾ ಇಲ್ವಲ್ಲ ಸರ್ ಈ ವಿಚಾರದಲ್ಲಿ? ಬಹಳ ಬೇಕಾಗಿದ್ದಿದೆ. ಈಗ ನೋಡಿ, ಅವರು ಅವತ್ ಬಂದಿದ್ದಾಗ ನೀವು ಅವತ್ತೇ ಕೇಳ್ಬೋದಾಗಿತ್ತು. ಕೇಳಕ್ ಹೋಗಿದ್ದಕ್ಕೆ ಅವ್ರು ಓಡೋಗಿತ್ತಾನೆ. ಹೌದು, ಅರ್ಧ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಓಡೋಗಿದ್ ಪಾರ್ಟಿ. ಹೌದು, ಓಕೆ. ನಮಗೆ ನಾನು ಅವ್ರನ್ನ ಕೇಳ್ತೀವೋ ಬಿಡ್ತೀವೋ, ಕೇಳಾಗಿದೆ. ನಮಗಂತೂ ಕೈಗೆ ಸಿಕ್ತಿಲ್ಲ, ಯಾರೋ ಒಬ್ರು ಕೇಳಾಗಿದೆ ಅವ್ರನ್ನ. 2 ಸಲ ಅವ್ರದಕ್ಕೂ ಉತ್ತರ ಕೊಟ್ಟಾಗಿದ್ಯಪ್ಪ. ಹೌದು, ನಮ್ಗೆ ಅದು ಓಕೆ. ಅವತ್ತಿನ ಕಾರ್ಯಕ್ರಮದಲ್ಲಿ ನನಗೆ ಅದನ್ನ ಕೇಳಿಸ್ಲಿಲ್ಲ, ನನಗೆ ಅದು ಸರಿ ಓಕೆ, ನನ್ಗೆ ಅರ್ಥ ಆಗಿಲ್ಲ ಅದು ಅವತ್ತಿನ ದಿನ ಅಂದ್ರೆ ಅದು ಓಕೆ, ಎಲ್ಲ ಓಕೆ. ಆ ಪಾರ್ಟಿ ಹೇಳಿದ್ ಸರಿನಾ ತಪ್ಪ ಅಂತ ಹೇಳಿದ್ರೆ ಏನ್ ಕಷ್ಟ? ಅದನ್ನೇ ಹೇಳ್ತಾ ಇಲ್ಲ ಸರ್. ಅದ್ರ ಬದಲಾಗಿ ನಾಲಿಗೆ ಅಲ್ಲಿ ನಾಲಿಗೆ ತಡ್ಕೊಳತ್ತೆ. ಎಸ್, ಅವ್ರು ಹಿರಿಯ ನಾಯಕರು, ಅವ್ರು ನನಗೆ ಗೌರವ, ಎಲ್ಲ ನಿಮ್ ಮನೆ ಒಳಗಡೆ ಇಟ್ಕೊಳ್ಳಿ, ಯಾವನ್ ಬೇಡ ಅಂದಿರೋನು. ಬಟ್ ಭಾಷೆ ವಿಚಾರ ಬಂದಾಗ ಒಂದ್ ನಿಲ್ಲು ತಗೋಬೇಕು. ಆ ವ್ಯಕ್ತಿ ಆಡಿದ ಮಾತುಗಳು ತಪ್ಪು. ಅವರು ನನ್ನ ಗೆಳೆಯರೇ ಇರಬಹುದು, ಆದರೂ ಇಂತಹ ವಿಚಾರದಲ್ಲಿ ನಾನು ಹೇಗೆ ಸಹಿಸಕ್ಕಾಗತ್ತೆ? ನನ್ನ ಗೆಳೆಯ ಆದ್ರೂ ಅಷ್ಟೇ, ನಾಳೆ ನನ್ನ ಮಕ್ಕಳೇ ಆದ್ರೂ ಅಷ್ಟೇ, ನನ್ನ ಹೆಂಡತಿ ಆದ್ರೂ ಅಷ್ಟೇ, ಇನ್ನೊಬ್ರಾದ್ರೂ ಅಷ್ಟೇ. ಅದನ್ನ ಹೇಳಿದ್ರೆ ಮುಗಿದೋಯ್ತು ಕತೆ. ನನ್ನ ವೈಯಕ್ತಿಕ ಭಾವನೆಗಳನ್ನ ರಾಜ್ಯದ ಭಾವನೆ, ಭಾಷೆ ವಿಚಾರದಲ್ಲಿ ಬೆಳೆದು ಬಂದು ವೈಯಕ್ತಿಕ ಭಾವನೆಗಳಿಗೆ ರಾಜ್ಯ ಹೊಂದ್ಕೋಬೇಕು ಅಂತ ನಿರೀಕ್ಷೆ ಮಾಡೋದಿದೆಯಲ್ಲ, ಅದು ಬಹಳ ದೊಡ್ಡ ಮಹಾ ಅಪರಾಧ ಅದು. ಎರಡನೇದು, ಈ ಕುಟುಂಬ ಇದೆಯಲ್ಲ, ಈ ಕುಟುಂಬ ಹೇಳಿಸ್ಕೊಳ್ಳೋ ಕುಟುಂಬ ಆಗಬಾರ್ದು, ಇನ್ನೊಬ್ಬರಿಗೆ ಹೇಳುವ ಕುಟುಂಬವಾಗೇ ಉಳಿಬೇಕದು. ಹೇಳಿಸ್ಕೊಳ್ಳೋ ಕುಟುಂಬ ಕೂಡದದು. ಬಟ್ ಅಂತದ್ ಏನಾದ್ರೂ ಹೋರಾಟ ಬಂದ್ರೆ ನಾನೇ ಮುಂದೆ ನಿಲ್ತೀನಿ ಅಂತ ಹೇಳ್ತಾರೆ ಸರ್ ಅವರು. ಅದೆಲ್ಲ ಬೇರೆ ವಿಚಾರ. ನಾನು ಹೇಳ್ತಿರೋದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೀನಿ. ಈ ಕುಟುಂಬ ದೊಡ್ಡ ಮನೆ ಅಂತ ಇವ್ರು ಕ್ಲೈಮ್ ಮಾಡೋದ್ರಿಂದ ಹೇಳೋದು ನಾನು. ನಾನು ಮಹಾರಾಜ ಅಂತ ಕ್ಲೈಮ್ ಮಾಡಿದ್ಮೇಲೆ ಜನರ ರಕ್ಷಣೆಗೆ ಮಹಾರಾಜ ಬರ್ದಿದ್ರೆ ನೀವು ಮಹಾರಾಜ ಅಂತ ಕ್ಲೈಮ್ ಮಾಡೇನ್ ಪ್ರಯೋಜನ? ಹೌದು ಅಲ್ವೇ? ಎಸ್. ಹಾಗೆ ನಾನು ದೊಡ್ಡ ಮನೆ ಅಂತ ಹೇಳಿಸ್ಕೊಳ್ತೀನಿ ಅನ್ನೋದಿದ್ರೆ ಆ ಮನೆಯವರು ಇನ್ನೊಬ್ಬರ ಕೈ ಹೇಳಿಸ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇರಕೂಡ್ದು. ಇನ್ನೊಬ್ಬರಿಗೆ ಕಿವಿ ಹಿಂಡಿ ಹೇಳುವ ಪರಿಸ್ಥಿತಿಯಲ್ಲಿರಬೇಕು. ಹಾಗೆ ಇದ್ದಿದ್ದು ರಾಜ್ಕುಮಾರ್ ಇದ್ದಾಗ ಅದನ್ನ ಉಳಿಸ್ಕೋಬೇಕು. ಉಳಿಸ್ಕೊಡಲ್ಲ ನಾನು ಅಂತಂದ್ರೆ ಆಗ ಬೇರೆಯವ್ರಿಗೂ ಅವರವರ ನಿರ್ಧಾರಗಳಿಗೆ ಅವರವ್ರ ಜಾಗ ಕೊಟ್ಬಿಡ್ಬೇಕು ನೀವು. ಅವ್ರವ್ರ ನಿರ್ಧಾರ ಮಾಡ್ತಾರ ಅದನ್ನ. ಶಿವರಾಜ್ ಕುಮಾರ್ ಅವ್ರಿಗೆ ಬಹಳ ದೊಡ್ಡ ಸಮಸ್ಯೆ ಇರಬಾರ್ದು ಇದರಲ್ಲಿ. ಮತ್ತು ಕಮಲ ಹಾಸನನ್ನ ಓಲೈಸ್ಕೊಂಡು ಅವ್ರಿಗೆ ಆಗಬೇಕಾದ್ರಿ ಏನಾಗಬೇಕಂತೆ? ಇಲ್ಲಿ ಭಾಷೆ ವಿಚಾರದಲ್ಲಿ ಸ್ಟ್ಯಾಂಡ್ ತಗೊಳ್ಬೇಕು. ಅಷ್ಟೇ, ಮುಗೀತಪ್ಪ ಕತೆ. ಹೌದು, ಅಷ್ಟೇ.